ಜಲಮಂಡಳಿ ಡ್ರೈನೇಜ್ ಪ್ಲಾಂಟ್ಗೆ ಬಿದ್ದಂತಹ ಇಬ್ಬರು ಕಣ್ಮರೆಯಾಗಿದ್ದಾರೆ. ಈ ಒಂದು ಡ್ರೈನೇಜ್ ಫಿಲ್ಟರ್ ಮಾಡುವಂತಹ ಸಂದರ್ಭದಲ್ಲಿ ಪ್ಲಾಂಟ್ನಲ್ಲಿ ಅವಘಡ ಸಂಭವಿಸಿಬಿಟ್ಟಿದೆ. ಬೆಳಗೆರೆಯಲ್ಲಿ ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಡ್ರೈನೇಜ್ನ ಅದರೊಳಗಡೆ ಬಿದ್ದಿದ್ದಂತಹ ಓರ್ವ ಕಣ್ಮರೆಯಾಗಿ ಮತ್ತಿಬ್ಬರು ಕಣ್ಮರೆಯಾಗಿದ್ರು. ಒಬ್ಬನ ರಕ್ಷಣೆಯನ್ನ ಮಾಡಲಾಗಿದೆ, ಮತ್ತಿಬ್ಬರು ಕಣ್ಮರೆಯಾಗಿದ್ದಾರೆ. ಜಲಮಂಡಳಿ ಡ್ರೈನೇಜ್ ಪ್ಲಾಂಟ್ಗೆ ಬಿದ್ದಂತಹ ಅದರಲ್ಲಿ ಡ್ರೈನೇಜ್ ಫಿಲ್ಟರ್ ಅನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬೆಳಗೆರೆಯಲ್ಲಿ ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ನಡೆದಿರೋ ಘಟನೆ. ಬಿದ್ದೋಗಿದ್ದಾರೆ. ಡ್ರೈನೇಜ್ ಪ್ಲಾಂಟ್ಗೆ ಬಿದ್ದಿದ್ದ ಓರ್ವನನ್ನ ರಕ್ಷಣೆ ಮಾಡಿದ್ದಾರೆ, ಮತ್ತಿಬ್ಬರನ್ನ ಶೋಧ ಕಾರ್ಯ ನಡೆದಿದ್ದಾರೆ. ಕಣ್ಮರೆಯಾಗಿದ್ದಾರೆ. ಕೆಲಸ ಮಾಡುವಾಗ ಪ್ಲಾಂಟ್ಗೆ ಬಿದ್ದಿರೋ 3 ಯುವಕರು. ನೋಡಿ, ಡ್ರೈನೇಜ್ ಪ್ಲಾಂಟ್ಗೆ ಬಿದ್ದಿದ್ದ ಓರ್ವನನ್ನ ರಕ್ಷಣೆ ಮಾಡ್ತಾ ಇದ್ದಾರೆ, ಮತ್ತಿಬ್ಬರು ಕಣ್ಮರೆ ಆಗಿರೋದು ನಿನ್ನೆ ಸಂಜೆ 6 ಗಂಟೆಗೆ ಸರಿಯಾಗಿ ನಡೆದಿರುವಂತಹ ಘಟನೆ ಇದು. ಯಾಕಂದರೆ ಪ್ಲಾಂಟ್ಗೆ ಬಿದ್ದಿರುವಂತಹ ಯುವಕರು, ಡ್ರೈನೇಜ್ ಪ್ಲಾಂಟ್ಗೆ ಬಿದ್ದಿರುವಂತಹ ಯುವಕರು ಕಣ್ಮರೆ ಆಗಿರೋದು. ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಅದರಲ್ಲಿ ಒಬ್ಬ ಯುವಕ ರಕ್ಷಣೆಯಾಗಿದೆ. ಇಬ್ಬರು ನಾಪತ್ತೆ ಆಗಿರೋದ್ರಿಂದ ಮುಂದುವರಿತಾ ಇದೆ ಇನ್ನು ಹುಡುಕಾಟ. ಘಟನಾ ಸ್ಥಳಕ್ಕೆ ವರ್ತೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ವರ್ತೂರಿನ BWSSB ಪ್ಲಾಂಟ್ನಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಸುಮಾರು 40 ಅಡಿಗಳಷ್ಟು ಆಳ ಇರುವ ಡ್ರೈನೇಜ್ ಸ್ಟೋರೇಜ್ ಅದು. ಕೆಟ್ಟ ವಾಸನೆ ಬರ್ತಾ ಇರುವ ಡ್ರೈನೇಜ್ ಸ್ಟೋರೇಜ್ ಪ್ಲಾಂಟ್ ಅದು. ಟ್ಯಾಂಕರ್ ಒಳಗಡೆ ಗ್ರಾಪ್ನೆಲ್ ಬಿಟ್ಟು ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಡ್ರೈನೇಜ್ ನೀರಿನ ರಭಸ ಹೆಚ್ಚಾಗಿರೋದ್ರಿಂದ ಪತ್ತೆ ಹಚ್ಚೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಪ್ಲಾಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಜಾರಿ ಬಿದ್ದಂತಹ ಯುವಕರು 3 ಜನ. ಅದರಲ್ಲಿ ಓರ್ವನ ರಕ್ಷಣೆಯಾಗಿದೆ, ಇನ್ನಿಬ್ಬರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ವರ್ತೂರಿನ BWSSB ಪ್ಲಾಂಟ್ನಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆಯಲ್ಲಿ ಸುಮಾರು 40 ಅಡಿಯಷ್ಟು ಇರುವಂತಹ ಆಳ ಇರುವಂತಹ ಡ್ರೈನೇಜ್ ಸ್ಟೋರೇಜ್ ಇದೆ. ಅಲ್ಲಿಂದ ಕೆಟ್ಟ ವಾಸನೆ ಬರ್ತಾ ಇದೆ. ಆ ಡ್ರೈನೇಜ್ ಸ್ಟೋರೇಜ್ ಪ್ಲಾಂಟ್ನಲ್ಲಿ ಅದರ ಒಳಗಡೆ ಗ್ರಾಪ್ನೆಲ್ಲನ್ನು ಬಿಟ್ಟು ತೀವ್ರ ಹುಡುಕಾಟವನ್ನೇನೋ ನಡೆಸ್ತಾ ಇದ್ದಾರೆ. ಆದರೆ ಡ್ರೈನೇಜ್ ನೀರಿನ ರಭಸ ಹೆಚ್ಚಾಗಿರೋದ್ರಿಂದ ಅಲ್ಲಿ ಪತ್ತೆ ಹಚ್ಚೋದಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. ಆ ಒಂದು ಡ್ರೈನೇಜ್ ಪ್ಲಾಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಜಾರಿ ಬಿದ್ದು ಯುವಕರು ಈಗ ಕಾಣೆಯಾಗಿರೋದು. ಮತ್ತಷ್ಟು ಅಪ್ಡೇಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ. ಎಸ್ ಅಜಯ್, ಈಗ ಈ ಪ್ಲಾಂಟನ್ನು ಕ್ಲೀನ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಜಾರಿ ಬಿದ್ದಿರುವಂತಹ ಕಾರಣ ಒಬ್ಬ ಯುವಕನನ್ನ ರಕ್ಷಣೆ ಮಾಡ್ತಿದ್ದಾರೆ, ಇನ್ನಿಬ್ರು ಸಿಗ್ತಾ ಇಲ್ಲ. ಈಗ ಸದ್ಯಕ್ಕೆ ಶೋಧ ಕಾರ್ಯ ಯಾವ ರೀತಿಯಾಗಿ ನಡೀತಾ ಇದೆ? ಖಂಡಿತ. ಅಂದ್ರೆ BWSSB ಅಂದ್ರೆ ಜಲಮಂಡಳಿಯ ಡ್ರೈನೇಜ್ ಪ್ಲಾಂಟ್ಗೆ ಕೆಲಸ ಮಾಡ್ತಿದ್ದಂತ ಇಬ್ರು ಕಾರ್ಮಿಕರು ಬಿದ್ದಿದ್ದಾರೆ. ಜೊತೆಗೆ ಅವರು ಸಾವನ್ನಪ್ಪಿದ್ದಾರೆ. ಇನ್ನ ಮತ್ತೋರ್ವನನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಈ ಒಂದು ಡ್ರೈನೇಜ್ ಪ್ಲಾಂಟ್ ಏನಿದೆ ಅಲ್ಲಿ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಆಯಾ ತಪ್ಪಿ ಅಲ್ಲಿಂದ ಸೀದಾ ಅಂದ್ರೆ 40 ಅಡಿಯಷ್ಟು ಡ್ರೈನೇಜ್ ಏನಿದೆ ಅಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಇರುವಂತ ಮತ್ತೊಬ್ಬ ವ್ಯಕ್ತಿ ಅದನ್ನು ನೋಡಿ ಇಮಿಡಿಯೇಟ್ ಆಗಿ ಅಲ್ಲಿರುವಂತ ಸಿಬ್ಬಂದಿಗಳಿಗೆ ಮಾಹಿತಿನ ನೀಡ್ತಾನೆ. ಅದು ಕೂಡ ನಿನ್ನೆ ಒಂದು ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಳಗೆರೆಯಲ್ಲಿ ಇರುವಂತಹ ಒಳಚರಂಡಿ ಏನಿದೆ ಡ್ರೈನೇಜ್ ವಾಟರ್ ಅಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅಲ್ಲಿರುವಂತ ಸಿಬ್ಬಂದಿಗಳು ಅಗ್ನಿಶಾಮಕ ದಳಕ್ಕೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಇಮಿಡಿಯೇಟ್ ಆಗಿ ಅಲ್ಲಿ ಬಂದಂತ ಅಗ್ನಿಶಾಮಕ ದಳದವರು ಜೊತೆಗೆ ವರ್ತೂರು ಪೊಲೀಸರು ಅಲ್ಲಿ ತಪಾಸಣೆಯನ್ನ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಯಾಕಂದ್ರೆ ಅಲ್ಲಿ 40 ಅಡಿಗಳಷ್ಟು ಈ ಒಂದು ಡ್ರೈನೇಜ್ ಸ್ಟೋರೇಜ್ ಏನಿದೆ ಅದು ಆಳ ಅಷ್ಟಿದೆ. ಬಟ್ ಅಲ್ಲಿ ಆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡುವಂತ ವೇಳೆಯಲ್ಲಿ ಅಲ್ಲಿದ್ದಂತ ಕಾರ್ಮಿಕರು ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಕುಡ್ದಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅದು ನಿಜಾನ ಸುಳ್ಳು ಗೊತ್ತಿಲ್ಲ. ಆದ್ರೆ ಅಲ್ಲಿ ಕುಡ್ದಿರುವಂತ ಕೆಲವೊಂದಷ್ಟು ಬಾಟ್ಲು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಅನುಮಾನ ಕೂಡ ಈಗ ಹೆಚ್ಚಾಗ್ತಾ ಇದೆ. ಜೊತೆಗೆ ಇಲ್ಲಿ ಮೃತದೇಹನ ಈಗ ಇಬ್ರು ಕಾರ್ಮಿಕರನ್ನ ಅಲ್ಲಿಂದ ಎತ್ತಿ ಅವ್ರನ್ನ ಮರಣೋತ್ತರ ಪರೀಕ್ಷೆಗಾಗಿ ಕಳಿಸಲಾಗಿದೆ. ಮತ್ತೊಬ್ಬ ವ್ಯಕ್ತಿ ಅಸ್ವಸ್ಥ ಆಗಿದ್ದ. ಈಗ ಆತನನ್ನು ಕೂಡ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಕೂಡ ಅಗ್ನಿಶಾಮಕ ದಳದವರು ಕೂಡ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಡ್ರೈನೇಜ್ ನೀರು ಸಾಕಷ್ಟು ಹೆಚ್ಚಾಗಿದೆ. ಜೊತೆಗೆ ಅಲ್ಲಿ ಹರಿವಿಕೆ ಏನಿದೆ ಅದು ಕೂಡ ಹೆಚ್ಚಾಗಿರೋದ್ರಿಂದ ಒಳಗಡೆ ಬಿದ್ದಿರುವಂತ ಮತ್ತೊಬ್ಬನನ್ನ ಸೇವ್ ಮಾಡೋದಕ್ಕೆ ಸಾಕಷ್ಟು ಕಷ್ಟ ಆಗ್ತದೆ. ಯಾಕಂದ್ರೆ ಆತ ಈಗಾಗಲೇ ಸಾವನ್ನಪ್ಪಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಇದೆ. ಈ ಒಂದು ಬಿಹಾರ ಮೂಲದ ಒಂದು ಬರ್ಜೇಶ್ ಕುಮಾರ್ ಹಾಗೂ ತಮಿಳುನಾಡು ಮೂಲದ ಅಖಿಲ್ ಅಂತ ಹೇಳಿ ಮೃತ ಅಂತ ವ್ಯಕ್ತಿಗಳನ್ನ ಪತ್ತೆ ಕೂಡ ಮಾಡಲಾಗಿದೆ. ಇನ್ನೂ ಕೂಡ 10 ಅಡಿಗೂ ಹೆಚ್ಚು ನೀರು ಇನ್ನೂ ಇದೆ.
ಹೀಗಾಗಿ ಆ ನೀರನ್ನ ಸಂಪೂರ್ಣ ಡ್ರೈನೇಜ್ ವಾಟರ್ನ ಈಚೆ ತೆಗೆದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಮತ್ತೊಬ್ಬ ಮೃತದೇಹವನ್ನ ಪತ್ತೆ ಮಾಡೋದಕ್ಕೆ ಆಗುತ್ತೆ. ಅಲ್ಲಿವರೆಗೂ ಕೂಡ ಇದು ಅಸಾಧ್ಯ. ಯಾಕಂದ್ರೆ ಅಷ್ಟು ನೀರಿನ 10 ಅಡಿಯಷ್ಟು ನೀರು ಮುಕ್ಕಿದೆ, ಆಲ್ಮೋಸ್ಟ್ 40 ಅಡಿಯಷ್ಟು ಆಳ ಇದೆ. ಹೀಗಾಗಿ ಅವನ್ನೆಲ್ಲ ಸಂಪೂರ್ಣವಾಗಿ ಡ್ರೈನೇಜ್ ವಾಟರ್ನ ಈಚೆ ತೆಗೆದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಮತ್ತೊಬ್ಬ ಮೃತದೇಹವನ್ನ ಪತ್ತೆ ಮಾಡೋದಕ್ಕೆ ಆಗುತ್ತೆ. ಅದಕ್ಕೆ ಬೇಕಾಗಿದ್ದಂತ ಹಗ್ಗವನ್ನ ಕಟ್ಕೊಂಡು ಅಲ್ಲಿ ಸಾಕಷ್ಟು ತಪಾಸಣೆ ಮಾಡುವಂತ ಕೆಲಸಗಳು ಕೂಡ ಆಗ್ತದೆ. ಯಾಕಂದ್ರೆ ಹಗ್ಗಕ್ಕೆ ಒಂದು ಕ್ರಾಪ್ನೆಲ್ ಅಂತ, ಅಂದ್ರೆ ಅಲ್ಲಿ ಮೃತದೇಹವನ್ನ ಪತ್ತೆ ಮಾಡೋದಕ್ಕೆ ಯಾರು ಕೂಡ ಅಲ್ಲಿ ಇಳಿಯೋಕ್ಕಾಗಲ್ಲ. ಯಾಕಂದ್ರೆ ಇಳಿದಂತ ಸಂದರ್ಭದಲ್ಲೂ ಅಲ್ಲಿ ಉಸಿರಾಟದ ಸಮಸ್ಯೆಗಳು ಸಾಕಷ್ಟು ಆಗುತ್ತೆ. ಹೀಗಾಗಿ ಯಾರು ಕೂಡ ಇಳಿದು ಅಲ್ಲಿ ಮೃತದೇಹವನ್ನು ಎತ್ತೋದಕ್ಕೆ ಆಗಲ್ಲ. ಅದಕ್ಕೆ ಬೇಕಾಗಿದ್ದಂತ ಈ ಗ್ರಾಫ್ನಿಯಲ್ ಏನಿದೆ ಅದು ಟ್ಯಾಂಕರ್ ಒಳಗಡೆ ಮೃತದೇಹಗಳನ್ನ ಹುಡುಕಾಟ ಮಾಡುವಂತ ಕೆಲಸವಾಗುತ್ತೆ. ಅಲ್ಲಿ ಇರುವಂತ ಅಲ್ಲಿ ಎಷ್ಟು ಜನ ಈ ಒಂದು ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಸಾಕಷ್ಟು ಓಪನ್ ಅನ್ನ ಮಾಡಿ ಅದು ಆಕ್ಸಿಜನ್ ಎಲ್ಲ ಪೂರೈಕೆ ಮಾಡಿ ನಂತರವಾಗಿ ಅಲ್ಲಿ ಇಳಿದು ಆ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಆದ್ರೆ ಅಲ್ಲಿ ಸಾಕಷ್ಟು ಉಸಿರಾಟದ ತೊಂದರೆ ಇರೋದ್ರಿಂದ ಈ ಗ್ರಾಫ್ನಿಯಲ್ ಅನ್ನ ಕಟ್ಟಿ ಅಲ್ಲಿ ಮೃತದೇಹನ ಪತ್ತೆ ಮಾಡುವಂತ ಕೆಲಸಗಳು ಕೂಡ ಆಗ್ತಿರುವಂತದ್ದು. ಎಸ್ ಅಜಯ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.